ಅಸ್ಟ್ರಾಲಜಿಯನ್ನು ಒಂದು ಸೆಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಇದೆ, ಇನ್ನೊಂದಷ್ಟು ಅನುಭವಗಳ ಆಧಾರದ ಮೇಲೆ ಡಿಸಿಷನ್ಸ್ ಅಂತಲೂ ಇದೆ. ಯಾಕೆ ಒಂದೇ ಇನ್ಸ್ಟಿಟ್ಯೂಟಿನ 2 ಅಸ್ಟ್ರಾಲಜರು ಬೇರೆ ಬೇರೆ ಇನ್ಫಾರ್ಮೇಷನನ್ನು ಕೊಟ್ಟರು? ಬಹುಶಃ ಇವತ್ತಿನ ತುಂಬ ಜನ ಅಸ್ಟ್ರಾಲಜರ್ಸು ಇನ್ನೊಬ್ಬರು ಹೇಳಿದ್ದನ್ನು ಒಪ್ಕೊಳ್ಳಲ್ಲ ಅಥವಾ ತನ್ನ ತಪ್ಪನ್ನು ಒಪ್ಕೊಳ್ಳಲ್ಲ. ನಮಗೆ ಬದುಕಿಗೆ ಸರ್ವಿಸ್ ಸೆಂಟರ್ಗಳಿಲ್ಲ. ಒಂದು ದೇವರು ಅಥವಾ ದೇವಸ್ಥಾನ ನಮ್ಮ ಪೂರ್ವಿಕರ ನಂಬಿಕೆ ಅದು. ಇಲ್ಲದೇ ಇದ್ದರೆ ನಮ್ಮ ಸರ್ವಿಸ್ ಸೆಂಟರ್ಗಳು ಯಾರು? ಅಸ್ಟ್ರಾಲಜರ್, ವಾಸ್ತುವರು, ಅರ್ಚಕರು, ಇವರೇ ನಮ್ಮ ಸರ್ವಿಸ್ ಸೆಂಟರ್ಸ್. ನಮಸ್ಕಾರ. ವಾಸ್ತು ಹಾಗೂ ಜ್ಯೋತಿಷ್ಯ ಇದರ ಸೀರೀಸ್ಗೆ ನಿಮಗೆ ಸ್ವಾಗತ. ಸಾಮಾನ್ಯವಾಗಿ ಏನಾದ್ರು ಸಮಸ್ಯೆ ಎದುರಾಯಿತು ಅಂತ ಹೇಳಿದ್ರೆ ವಾಸ್ತು ಅಥವಾ ಕೈ ತೋರಿಸೋದು, ಜ್ಯೋತಿಷ್ಯ ಶಾಸ್ತ್ರ ಕೇಳೋದು ನ್ಯಾಚುರಲ್. ಅದರಲ್ಲಿ ಇನ್ನೂ ಒಂದಿದೆ, ಈ ಡಾಕ್ಟರ್ ಹತ್ರ ಹೇಗೆ ಸೆಕೆಂಡ್ ಒಪಿನಿಯನ್ ತಗೊಳ್ತೀವಿ ಹಾಗೆ ಇನ್ನೊಬ್ಬರ ಹತ್ರ ಕೂಡ ಹೋಗಿ ಕೇಳೋದೊಂದಿದೆ. ಆವಾಗ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುತ್ತೆ. ಅದ್ರ ಬಗ್ಗೆ ಇವತ್ತಿನ ಎಪಿಸೋಡಲ್ಲಿ ಡೀಟೇಲ್ ಆಗಿ ಮಾಡೋಣ ವಿತ್ ನನ್ ಅದರ್ ದ್ಯಾನ್ ಯೋಗಾತ್ಮ ಶ್ರೀಹರಿ ಅವರು. ಸರ್ವೇ ನಮಸ್ಕಾರ. ನಾ ಹೇಳಿದ ಹಾಗೆ ಇವಾಗ ಏನೋ ಸಮಸ್ಯೆ ಆಗುತ್ತೆ, ಒಬ್ಬರನ್ನ ಕೇಳ್ತಾರೆ, ಅವ್ರ ಬಜೆಟ್ ಜಾಸ್ತಿ ಆಯಿತೋ ಕಮ್ಮಿ ಆಯಿತೋ ಅಥವಾ ಅವ್ರ ಬಗ್ಗೆ ಇನ್ನೊಂದು ಯಾವುದಕ್ಕೂ ಇರಲಿ ಅಂತ ಇನ್ನೊಬ್ರ ಹತ್ರ ಹೋಗ್ತಾರೆ, ಅವರೊಂದು ಒಪಿನಿಯನ್ ಕೊಡ್ತಾರೆ. ಸಮಸ್ಯೆ ಒಂದೇ, ಒಪಿನಿಯನ್ ಭಿನ್ನವಾಗಿ ಇಬ್ಬರು ಕೊಟ್ಟಿರ್ತಾರೆ. ನನ್ನ ಪ್ರಶ್ನೆ ಇಲ್ಲಿ ಏನಂತ ಹೇಳಿದ್ರೆ, ಇಬ್ಬರು ಅದೇ ಶಾಸ್ತ್ರವನ್ನೇ ಓದಿರ್ತಾರೆ, ಆ ಶಾಸ್ತ್ರ ಒಂದನ್ನೇ ಹೇಳುತ್ತೆ, ಸಿಲೆಬಸ್ ಒಂದೇ ಹೇಳುತ್ತೆ, ಆದರೆ ಅವರ ಒಪಿನಿಯನ್ಸ್ ಬೇರೆ ಬೇರೆ ಆಗಿರುತ್ತೆ. ಈ ಭಿನ್ನತೆ ಯಾವಾಗ ಯಾತಕ್ಕೆ ಬರುತ್ತೆ, ಅಂಥ ಸಮಯದಲ್ಲಿ ಹೇಗೆ ನಂಬಬೇಕು ನಂಬಾರ್ದು ಅನ್ನೋ ಕಾಂಪ್ಲಿಕೇಶನ್ಸ್ ಇವರಿಗೆ ಶುರುವಾಗುತ್ತೆ, ಸಮಸ್ಯೆ ಇರುವವರಿಗೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಯಾರೋ ಟೀ ತಂದು ಕೊಟ್ಟಿದ್ದಾರೆ, ಹಾಂ, ಇಬ್ರು ಟೀ ಕುಡಿದಿದ್ದೀವಿ, ನೀವು ಹೇಳಿದಿರಿ ಚೆನ್ನಾಗಿದೆ ಅಂತ, ನಾ ಹೇಳಿದೆ ಸಕ್ಕರೆ ಜಾಸ್ತಿ ಆಯಿತು. ಕರೆಕ್ಟ್. ಟೀ ಒಂದೇ ಅಲ್ವಾ? ಹೌದು ಹೌದು, ಇದೆ ಇದೆ ಪರ್ಸೆಪ್ಷನ್. ಓಕೆ, ನಾವು ತಗೊಳ್ಳುವ ಪರ್ಸೆಪ್ಷನ್ ಅಲ್ಲಿ ಹತ್ತಿರ ಇದ್ದದ್ದು ನಾವು ತಗೊಳ್ಬೇಕಾಗತ್ತೆ. ಅವಾಗ 3rd ಒಪಿನಿಯನ್ ತಗೊಂಡು 2 ಒಪಿನಿಯನ್ಗಳನ್ನು ಯಾವ್ದು ಜಾಸ್ತಿ ಇರುತ್ತೆ ಅದನ್ನ ತಗೋಬಹುದು. ಆಪ್ಷನ್ 1. ಮೆಡಿಕಲಿನೂ ಕೂಡ ಇದು ಮಾಡ್ತಾರೆ, ಲೀಗಲಿನೂ ಮಾಡ್ತಾರೆ. ಯಾರ್ಯಾರು ಪ್ರೊಫೆಷನಲ್ಸ್ ಹತ್ರ ಹೋಗ್ತಾರೆ ಅವರು ಈಗ 4 ಒಪಿನಿಯನ್ಗಳನ್ನು ತಗೊಳ್ಳುವಂಥದ್ದು. ನಿಜ. 2, ಒಂದು ಕತೆ, ಒಂದು ಕೇಸ್ ಹಿಸ್ಟ್ರಿ, 2 ಹೇಳ್ತೀನಿ. ಪ್ಲೀಸ್. ಒಂದು ಕತೆ, ಒಂದು ಗುರುಕುಲ. ಆ ಗುರುಕುಲದಲ್ಲಿ ಅಸ್ಟ್ರಾಲಜಿಯನ್ನೇ ಹೇಳ್ಕೊಡ್ತಾ ಇರ್ತಾರೆ. ಒಂದು ಹಳ್ಳಿಯ 2 ಮಕ್ಕಳು ಕಲೀಲಿಕ್ಕೆ ಹೋಗ್ತಾರೆ. 1 ವರ್ಷ ಆಗತ್ತೆ, ಕಲಿತಾರೆ. ಕಲಿತು ಅವರು ಮುಗಿದು ವಾಪಸ್ ಬರಬೇಕು. ಅಲ್ಲಿ ರಿಲೀವ್ ಆಗಿ ಬರ್ತಾರೆ. ವಾಪಸ್ ನಡ್ಕೊಂಡು ಬರಬೇಕಾದ್ರೆ ಹಳ್ಳಿಗೆ ಕತ್ಲೆ ಆಗತ್ತೆ, ಮಳೆ ಬರುತ್ತೆ. ಯಾವುದೋ ಒಂದು ಮಧ್ಯದಲ್ಲಿ ಒಂದು ಹಳ್ಳಿ ಸಿಗುತ್ತೆ. ಆ ಒಂದು ಮನೆಯಲ್ಲಿ ಇಳ್ಕೊಳಕ್ಕೆ ಕೇಳ್ತಾರೆ, ಇಳ್ಕೊತಾರೆ. ಇದು ಸಂಜೆ. ಆ ಮನೆಯಲ್ಲಿ ಒಂದು ನೋವಿನ ಛಾಯೆ ಇರುತ್ತೆ. ಕೇಳ್ತಾರೆ ಇಬ್ರು, ಏನಾಗಿದೆ ನಿಮ್ಮ ಮನೆಯಲ್ಲಿ ಅಂತ. ನಮ್ಮ ಮನೆಯಲ್ಲಿ ಒಂದು ಮಗು ಕಳೆದೋಗಿದೆ. ಈಗ ಇವ್ರು ಯಾರು ಅಂತ ಹೇಳ್ಕೋಬೇಕು. ನಾವಿಬ್ರು ಇಂಥ ಕಡೆ ಅಸ್ಟ್ರಾಲಜಿ ಸ್ಟೂಡೆಂಟ್ಸು ಅಂತ ಹೇಳಿ ಇಬ್ರು ಪರಿಹಾರ ಹುಡುಕೋಕೆ ಚಾರ್ಟ್ ತೆಗಿತಾರೆ. ಆ ಪ್ರಶ್ನೆ ಕೇಳ್ತಾರೆ, ಪ್ರಶ್ನೆಗೆ ಒಂದು ಚಾರ್ಟ್ ಹಾಕ್ತಾರೆ. ಚಾರ್ಟ್ ಹಾಕ್ಬಿಟ್ಟು ಒಬ್ಬ ಹುಡುಗ ಹೇಳ್ತಾನೆ ಮಗು ವಾಪಸ್ ಬರುತ್ತೆ, ಇನ್ನೊಬ್ಬ ಹುಡುಗ ಹೇಳ್ತಾನೆ ಮಗು ವಾಪಸ್ ಬರಲ್ಲ. ಕರೆಕ್ಟ್. ಈಗ ಇದು ಪ್ರೂಫ್ ಹೆಂಗೆ? ಮಾರನೇ ದಿನ ಮಧ್ಯಾಹ್ನದಷ್ಟೊತ್ತಿಗೆ ಮಗು ವಾಪಸ್ ಬರುತ್ತೆ. ಅಲ್ಲಿವರೆಗೂ ಈ 2 ಮಕ್ಕಳು ಅಲ್ಲೇ ಇರ್ತಾರೆ. ಕ್ಯೂರಿಯಾಸಿಟಿಗೂ ಇರ್ತಾರೆ, ಕೇಸ್ ಹಿಸ್ಟ್ರಿಗೂ ಇರ್ತಾರೆ. ವಾಪಸ್ ಬಂತು. ಈಗ ಮನೆಯವ್ರು ಕೇಳ್ತಾರೆ, ಬಂದಿದ್ದು ಸಂತೋಷ. ಈಗ ಒಬ್ಬರು ಹೇಳಿದ್ರಿ ಮಗು ವಾಪಸ್ ಬರುತ್ತೆ ಅಂತ, ಇನ್ನೊಬ್ರು ಹೇಳಿದ್ರಿ ವಾಪಸ್ ಬರಲ್ಲ ಅಂತ. ಇಬ್ರು ಕಾರಣ ಕೊಡಿ ಅಂತ. ವಾಪಸ್ ಬರುತ್ತೆ ಅಂತ ಹೇಳಿದ್ನಲ್ಲ, ಅವನೊಂದು ಕಾರಣ ಕೊಡ್ತಾನೆ. ನೀವು ಪ್ರಶ್ನೆ ಕೇಳಿದಾಗ ನಾನು ಬಾವಿಯಲ್ಲಿ ಒಂದು ಹೆಂಗಸು ನೀರು ಸೇದ್ತಾ ಇರೋದನ್ನ ನೋಡಿದೆ, ಹಗ್ಗ ಕಟ್ಟಾಯಿತು, ಬಿಂದಿಗೆಯ ನೀರು ನೀರಿಗೆ ಬಿತ್ತು, ನೀರು ನೀರಿಗೆ ಸೇರ್ತಲ್ಲ, ಮಗು ವಾಪಸ್ ಬರುತ್ತೆ ಅಂತಂದೆ. ಬಿಂದಿಗೆಯ ನೀರು ರೆಗ್ಯುಲರ್ ನೀರನ್ನು, ಬಾವಿಯ ನೀರನ್ನು ಸೇರಿತು ಅಂದರೆ ಈ ಕುಡಿ, ಮನೆಯ ಕುಡಿ ಮನೆಗೆ ವಾಪಸ್ ಬರುತ್ತೆ ಅಂತ ಅರ್ಥ. ಇದು 1 ವರ್ಷ. ಸರಿ, ಇವ್ರಿಗೆ ಸಂತೋಷ ಆಗುತ್ತೆ. 2ನೇ ಅವ್ನು ಕೇಳ್ತಾರೆ, ನೀನೇನು ನೋಡಿದೆ ಅಂತ. ನಾನು ಅದೇ ಸೀನೆ ನೋಡಿದ್ದು, ಹಗ್ಗ ಸೇರ್ತಾ ಇರ್ಬೇಕಾದ್ರೆ ಹಗ್ಗ ಕಟ್ಟಾಯ್ತಲ್ಲ, ಆ ಕಡೆ ಹಗ್ಗ ಬೇರೆ ಆಯಿತು, ಈ ಕಡೆ ಹಗ್ಗ ಬೇರೆ ಆಯಿತು. ಸೊ ಮಗು ಬರಲ್ಲ ಅಂತ ನಾನು ಡಿಸಿಷನ್ ತಗೊಂಡೆ. ಪರಿಸ್ಥಿತಿ ಒಂದೇ. ಕರೆಕ್ಟ್.
ಥಿಂಕಿಂಗ್ ಅಷ್ಟೇ ಬೇರೆ ಬೇರೆ ಆಯಿತು. ಹ್ಮ್. ಇದರಲ್ಲಿ ಎಕ್ಸ್ಪೀರಿಯನ್ಸ್ ಕೂಡ ಕೌಂಟ್ ಆಗಬೇಕಾಗಿತ್ತು. ಹ್ಮ್. ಸರಿ, ಇದು ಒಂದು. ಅಸ್ಟ್ರಾಲಜಿಯನ್ನ ಒಂದು ಸೆಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಇದೆ. ಹ್ಮ್. ಇನ್ನೊಂದಷ್ಟು ಅನುಭವಗಳ ಆಧಾರದ ಮೇಲೆ ಡಿಸಿಷನ್ಸ್ ಅಂತಾನೂ ಇದೆ. ಅಸ್ಟ್ರಾಲಜರಿನ ಡಿಸಿಷನ್ಸ್ ಹ್ಮ್. ಅನುಭವಗಳ ಆಧಾರದ ಮೇಲೆ, ಪ್ರಿಡಿಕ್ಷನ್ ಆಧಾರದ ಮೇಲೆ, ಅವರ ಬುದ್ಧಿವಂತಿಕೆ ಆಧಾರದ ಮೇಲೆ ಅವ್ರು ಪ್ರಿಡಿಕ್ಷನ್ಸ್ ಕೊಡ್ತಾರೆ. ಓಕೆ. ಸೊ ಈ ಎರಡೂ ಉಂಟು. 50% ಇದು, 50% ಅದು. ಓಕೆ. ಹೆಚ್ಚಿಗೆ ವರ್ಕ್ ಆಗೋದು ಪ್ರಿನ್ಸಿಪಲ್ಸ್ನ ಕೈಗೆ ತಗೋತೀವಿ. ತಗೊಂಡು ಅನುಭವಗಳ ಆಧಾರದ ಮೇಲೆ ಏನು ಡಿಸಿಷನ್ಸ್ ಕೊಡ್ತಾರೆ ಅದರ ಮೇಲೆ ಅವ್ರು ಜಾಸ್ತಿ ಇಂಪಾರ್ಟೆನ್ಸ್ ಇರುತ್ತೆ. ಓಕೆ. ಒಂದು ಕೇಸ್ ಹಿಸ್ಟ್ರಿ. ನಾನು ಅಸ್ಟ್ರಾಲಜಿ ಓದ್ತಾ ಇದ್ದಾಗ ಹ್ಮ್. ಮೊದಲನೇ ವರ್ಷ ಮುಗ್ದಿತ್ತು, ಎರಡನೇ ವರ್ಷ ಶುರು ಆಗಿತ್ತು. ಹ್ಮ್. ಆ ಶುರು ಆದಾಗ ಎಲ್ಲ ಪ್ರಾಕ್ಟಿಕಲ್ ಶುರು ಆಗ್ಬಿಡುತ್ತಾ ಇತ್ತು ಅವಾಗ. ಅಲ್ಲಿವರೆಗೂ 1 ವರ್ಷ ಥಿಯರಿ ಕಲಿಸ್ತಿದ್ರು, ಎರಡನೇ ವರ್ಷ ಪೂರ್ತಿ ಪ್ರಾಕ್ಟಿಕಲ್. ಸಾಧಾರಣ ಇವತ್ತು ನಿಮ್ಮ ಟೈಮ್ ಚೆನ್ನಾಗಿಲ್ಲ, ಇನ್ನೊಂದು 10 ವರ್ಷ ಚೆನ್ನಾಗಿಲ್ಲ, ಟ್ರ್ಯಾಕ್ ಇಡಕ್ಕೆ ಯಾರು ಅಸ್ಟ್ರಾಲಜರ್ ಹತ್ರ ಹೋಗೋಕ್ಕಾಗಲ್ಲ. ಕರೆಕ್ಟ್. ಸೊ ಹಾಗಾಗಿ ನಮಗೆ ಪ್ರಿಸಿಷನ್ ಪಿನ್ ಪಾಯಿಂಟ್ ಮಾಡುವಂತಹ ಕೇಸ್ ಹಿಸ್ಟ್ರಿಗಳನ್ನು ತಗೊಳ್ಳೋರು. ಹ್ಮ್. ಸಾಂದರ್ಭಿಕ ಕೇಸ್ ಹಿಸ್ಟ್ರಿ. ಎಲೆಕ್ಷನ್ ಬಂದರೆ 1 ವಾರದ ಮುಂಚೆ ಯಾರು ಗೆಲ್ತಾರೆ ಹೇಳಬೇಕು. ಕರೆಕ್ಟ್. ಯಾವ ಪಾರ್ಟಿ ಗೆಲ್ಲುತ್ತೆ, ಎಷ್ಟು ಸೀಟ್ ಬರುತ್ತೆ, ಇದನ್ನು ಮುಂಡೇನ್ ಅಸ್ಟ್ರಾಲಜಿ ಅಂತ ಕರೀತಾರೆ. ಮತ್ತೆ ಈ ಸಲ ಮಳೆ ಬರುತ್ತಾ ಬರಲ್ವಾ, ಬಿಸಿಲಿನ ಪ್ರಕಾರ ಈ ಸಲ ಜಾಸ್ತಿ ಇರುತ್ತಾ ಇಲ್ವಾ, ಬೆಳೆ ಬರುತ್ತಾ ಬರಲ್ವಾ, ಎಲ್ಲ ಒಂದಕ್ಕೊಂದಕ್ಕೆ ರಿಲೇಟೆಡ್. ಒಳ್ಳೆ ಮಳೆ ಬಂತು, ಒಳ್ಳೆ ಬೆಳೆ ಬಂತು. ಕರೆಕ್ಟ್. ಸೊ ಇದೆಲ್ಲ ರಿಲೇಟೆಡ್. ಹೌದು. ಸೊ ಇದು ಒಂದು ಮುಂಡೇನ್ ಅಸ್ಟ್ರಾಲಜಿ ಅಂತ. ಅಂಥದ್ರಲ್ಲಿ ನಮಗೆ ಒಂದು ಸಬ್ಜೆಕ್ಟನ್ನು ಕೊಟ್ಟರು ಒಂದು ಶನಿವಾರ. ಮಾರನೇ ದಿನ ಬೆಳಗ್ಗೆ ಇಂಡಿಯಾ ಆಸ್ಟ್ರೇಲಿಯಾ ಮ್ಯಾಚ್. ಈ ಇಂಡಿಯಾ ಆಸ್ಟ್ರೇಲಿಯಾ ಮ್ಯಾಚಲ್ಲಿ ಯಾರು ಗೆಲ್ತಾರೆ ಅದು ಫೈನಲ್ಸ್. ನಮಗೆ ಇಬ್ಬರು ಜೀನಿಯಸ್. ಒಬ್ಬರು ಕೃಷ್ಣಕುಮಾರ್, ಡಾಕ್ಟರ್ ಕೃಷ್ಣಕುಮಾರ್, ಮೆಡಿಕಲ್ ಅಸ್ಟ್ರಾಲಜಿ ಜೀನಿಯಸ್, ವೇದಿಕ್ ಅಸ್ಟ್ರಾಲಜಿ ಜೀನಿಯಸ್. ಅವರು ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡ್ರು. ಇನ್ನೊಂದು ಕಡೆ ಚಂದ್ರಕಾಂತ್ ಟೇಕುಡ್ ಅಂತ, ಅವರು ಈಸ್ ಆಸ್ಟ್ರೋನಾಟ್, ಅಂದರೆ ಏರೋನಾಟಿಕಲ್ ಇಂಜಿನಿಯರಿಂಗಲ್ಲಿ ಇಂಜಿನಿಯರ್ ಆ್ಯಂಡ್ ಸೈಂಟಿಸ್ಟ್. ಸೊ ಅವರು ಅಸ್ಟ್ರಾಲಜಿಯನ್ನು ಕಲ್ತಿದ್ರು, ನಮಗೆ ಅವರೇ ಲೆಕ್ಚರರ್. ಸೊ ಆ್ಯಸ್ ಎ ಸೈಂಟಿಸ್ಟ್ ಲೆಕ್ಚರರು, ಇವರು ಆ್ಯಸ್ ಎ ವೇದಿಕ್ ಲೆಕ್ಚರರ್ ನಮಗೆ. ಸೊ ಇವರಿಬ್ಬರು ನಿಂತ್ಕೊಂಡ್ರು. ಇಬ್ರಿಗೂ ಒಂದು ಅದೇ ಪ್ರಶ್ನೆ, ಅವರೇ ಹಾಕ್ಕೊಟ್ಟಿದ್ದ ಪ್ರಶ್ನೆ, ಇಬ್ಬರು ಭಿನ್ನ ಭಿನ್ನವಾಗಿ ಉತ್ತರ ಕೊಟ್ಟರು. ಒಬ್ಬರು ಹೇಳಿದ್ರು ಇಂಡಿಯಾ ಗೆಲ್ಲುತ್ತೆ, ಇವರು ಕೃಷ್ಣಕುಮಾರ್ ಹೇಳಿದ್ರು ಇಂಡಿಯಾ ಗೆಲ್ಲುತ್ತೆ. ಚಂದ್ರಕಾಂತ್ ಟೇಕುಡ್ ಹೇಳಿದ್ರು ಆಸ್ಟ್ರೇಲಿಯಾ ಗೆಲ್ಲುತ್ತೆ. ಮಾರನೇ ದಿನ ಆಸ್ಟ್ರೇಲಿಯಾ ಗೆಲ್ತು. ಈಗ ನಿಮ್ಮ ಪ್ರಶ್ನೆ ಇದು, ಸಂದರ್ಭ ಒಂದೇನೆ. ಖಂಡಿತ. ಯಾಕೆ ಒಂದೇ ಇನ್ಸ್ಟಿಟ್ಯೂಟಿನ 2 ಅಸ್ಟ್ರಾಲಜರು ಬೇರೆ ಬೇರೆ ಇನ್ಫಾರ್ಮೇಶನ್ ಅನ್ನು ಕೊಟ್ಟರು? ಕರೆಕ್ಟ್. ನೆಕ್ಸ್ಟ್ ಅವರೇ ಬಂದು ಅದನ್ನ ಜಸ್ಟಿಫೈ ಮಾಡ್ಕೋಬೇಕು. ನಮ್ಮಲ್ಲಿ ಗ್ರೇಟ್ನೆಸ್ ಏನಿತ್ತು ಅಂತಂದ್ರೆ, ಇಬ್ಬರಲ್ಲೂ ಒಬ್ರು ಇನ್ನೊಬ್ಬರನ್ನ ಹಂಗಿಸ್ತಾ ಇರಲಿಲ್ಲ. ಎರಡನೇದು, ನಾನು ತಪ್ಪರ್ಥೈಸ್ಕೊಂಡೆ ಅಂತ ಬಂದು ಸಾರಿ ಕೇಳಿದ್ರು. ನನ್ನ ಸರಿಗಿರ್ಲಿಲ್ಲಪ್ಪ ಅನಾಲಿಸಿಸು ಅಂತಂದ್ರು. ಕೃಷ್ಣಕುಮಾರಿನ ಗ್ರೇಟ್ನೆಸ್ ಏನಂತಂದ್ರೆ, ಆ ಅನಾಲಿಸಿಸ್ ತಪ್ಪಾಗಿದೆ, ಸರಿಗಿಲ್ಲ ಅಂತ ಒಪ್ಕೊಂಡ್ರು. ಬಹುಶಃ ಇವತ್ತಿನ ತುಂಬಾ ಜನ ಅಸ್ಟ್ರಾಲಜರ್ಸ್ ಇನ್ನೊಬ್ರು ಹೇಳಿದ್ದನ್ನ ಒಪ್ಕೊಳ್ಳಲ್ಲ, ಅಥವಾ ತನ್ನ ತಪ್ಪನ್ನು ಒಪ್ಕೊಳ್ಳಲ್ಲ. ನಮ್ಮ ಅಸ್ಟ್ರಾಲಜರ್ಸ್, ನನಗೆ ಹಾದಿ ಹಾಕೊಟ್ಟಂಥವ್ರು ಆ ಗ್ರೇಟ್ ಅಸ್ಟ್ರಾಲಜರ್ಸ್ ಅವ್ರು ಹೇಳಿದ್ರು, ಇದೆರಡೂ ಉದ್ಭವ ಆಗಿದ್ದು ಒಂದು ಪ್ರಶ್ನೆಯಿಂದ, ಯಾರು ಗೆಲ್ತಾರೆ ಅಂತ. ಪ್ರಶ್ನೆ ಕೇಳಿರುವ ಟೈಮ್, ಆ ಟೈಮಲ್ಲಿ ಭಾರತದ ಚಾರ್ಟು, ಭಾರತಕ್ಕೆ ಯೂನಿಫಾರ್ಮ್ ಏನಿದೆ, ಇದನ್ನೆಲ್ಲ ಆಧಾರ ಮಾಡಿ ಭಾರತ ಗೆಲ್ಲುತ್ತೆ ಅಂತ ಹೇಳಿದೆ ನಾನು. ಚಂದ್ರಕಾಂತ್ ಟೇಕೂರ್ನ ಕೇಳಿದೆ, ಅವರೇ ಜಸ್ಟಿಫಿಕೇಶನ್ ಶುರು ಮಾಡಿದ್ರು. ಹಿಂದಿನ 15-20 ಮ್ಯಾಚ್ ಯಾರು ಗೆದ್ದಿದ್ದಾರೆ, ಮೊರೇಲ್ ಆಫ್ ದ ಪ್ಲೇಯರ್ಸ್ ಯಾರಿಗೆ ಜಾಸ್ತಿ ಇದೆ, ಸ್ಟ್ರೆಂತ್ ಯಾರಿಗೆ ಜಾಸ್ತಿ ಇದೆ, ಸ್ಕಿಲ್ ಯಾರಿಗೆ ಜಾಸ್ತಿ ಇದೆ, ಟೆಕ್ನಿಕ್ಸ್ ಯಾರಿಗೆ ಜಾಸ್ತಿ ಇದೆ, ಪ್ರೆಷರ್ ಬೇರಿಂಗ್ ಎಬಿಲಿಟಿ ಯಾರಿಗೆ ಜಾಸ್ತಿ ಇದೆ, ಇದೆಲ್ಲವನ್ನು ನೋಡಿ ನಾನು ಆಸ್ಟ್ರೇಲಿಯಾ ಗೆಲ್ಲುತ್ತೆ ಅಂತ ಹೇಳಿದೆ. ಇಬ್ರು 2 ಒಳ್ಳೆ ಅನಾಲಿಸಿಸ್ ಮಾಡಿದ್ದಾರೆ. ಒಬ್ಬರು ಥಿಯರಿಟಿಕಲ್ ಅನಾಲಿಸಿಸ್ ಅಲ್ಲಿ ಜಾಸ್ತಿ ಇದ್ರು, ಇನ್ನೊಬ್ರು ಪ್ರಾಕ್ಟಿಕಲ್ ಅನಾಲಿಸಿಸ್ ಅಲ್ಲಿ ಜಾಸ್ತಿ ಇದ್ರು. ಆಯ್ತಾ? ನಿಮ್ಮ ಪ್ರಶ್ನೆಗೆ ಯಾರೋ ಒಬ್ರು ಈ ತರ ಪ್ರಶ್ನೆ ಕೇಳಿದ್ದಾರೆ. ಹೌದು. ಅದು ಆಗುವಂಥ ಪ್ರಶ್ನೆನೋ, ಕೆಟ್ಟದಾಗುವಂಥ ಪ್ರಶ್ನೆನೋ ಯಾವುದೋ ಕೇಳಿದ್ದಾರೆ. 2-3 ಜನರ ಹತ್ರ ಕೇಳಿ, ಅದರಲ್ಲಿ ಈ 3 ಜನರಲ್ಲಿ ಯಾರ ಪ್ರಾಮಾಣಿಕತೆ ಜಾಸ್ತಿ ಇದೆ ಅಂತ ಚೆಕ್ ಮಾಡಬೇಕು.
ಈಗ ತುಂಬ ಆಪ್ತರು 3 ಜನ ಡಾಕ್ಟರ್ಸ್ ಇದ್ದಾರೆ ಅಂತ ಅನ್ಕೊಳ್ಳೋಣ. ಒಬ್ಬರು ಡಾಕ್ಟರ್ ಹೇಳ್ತಾರೆ, ನೀನು ಸರ್ಜರಿ ಮಾಡಿಸ್ಬೇಡ, ಸುಮ್ಮನೆ 1-2 ದಿನ ಇರು, ಮಾತ್ರೆ ಕೊಡ್ತೀನಿ, ಹೋಗುತ್ತೆ ಅಂತಾರೆ. ಯಾಕೆಂದರೆ ಅವರಿಗೆ ಮನೆಯವರಿಗೆ ಒಂದು ನಂಟಿರುತ್ತೆ. ಇನ್ನೊಬ್ರು ಹೇಳ್ತಾರೆ, ಯಾವುದಕ್ಕೂ ರಿಸ್ಕ್ ತೊಗೊಳ್ಳೋದು ಬೇಡ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಬಿಡು. ಕನ್ಸರ್ನ್ ಇದೆ, ಕನ್ಸರ್ನ್ ಎರಡೂ ಕಡೆ ಇದೆ, ಒಂದು ಕಡೆ ಜಾಸ್ತಿ ಕನ್ಸರ್ನ್ ಇದೆ. ಸೊ ಹಾಗಾಗಿ ಜಾಸ್ತಿ ಕನ್ಸರ್ನ್ ಯಾರಿದೆ ಅವ್ರ ಜೊತೆಲಿ ಹೋಗೋದು ಒಳ್ಳೇದು. ಇಬ್ರು ಪ್ರೊಫೆಷನಲ್ಸ್. ಮತ್ತೆ ಆ ಥರದ ಸಂದರ್ಭದಲ್ಲಿ ಒಂದು ಸಣ್ಣ ತಪ್ಪು ನಿಮ್ಮ ಡಿಸಿಷನ್ನಲ್ಲೂ ಒಂದು ತಪ್ಪು ಆಗ್ಬೋದು. ಆ ತಪ್ಪಿಗೆ ತುಂಬ ದೊಡ್ಡ ಶಿಕ್ಷೆ ಏನಿರಲ್ಲ. ಹೋಗ್ತಾ ಇದ್ದೀವಿ, ಎಲ್ಲ ಒಂದು ಕಡೆ ತಿರುಗ್ತೀವಿ, ಯಾರೋ ದಾರಿ ತೋರಿಸ್ಲಿಲ್ಲ, ಸರಿಯಾಗಿ ತಿರುಗ್ಬಿಟ್ವಿ, ಗೊತ್ತಾಯ್ತು ಸ್ವಲ್ಪ ಮುಂದಕ್ಕೆ ಹೋದ್ಮೇಲೆ ಇದು ಸರಿ ಇಲ್ಲ ಅಂತ ವಾಪಸ್ ಬಂದರೆ ಆಯಿತು ಅಷ್ಟೇ. ಸೊ ಯಾರದೇ ಡಿಸಿಷನ್ ಪ್ರಕಾರನೂ ಹೋಗ್ಬೋದು. ಅದರಲ್ಲಿ ನಿಮಗೆ ಆಪ್ತರು ಅನ್ನಿಸುವ ಅವರ ಡಿಸಿಷನ್ ಜೊತೆ ಹೋಗೋದು ಒಳ್ಳೆಯದು. ಇನ್ನೊಂದು ಡಿಸಿಷನ್ನು ತಗೋಬೋದು. ಇವರಿಬ್ಬರನ್ನು ಅನಾಲಿಸಿಸನ್ನು ಕೇಳಿ ನಮ್ಮದೇ ಆದಂಥ ಫೈನಲ್ ಡಿಸಿಷನನ್ನು ತಗೊಳ್ಳೋದು. ಸ್ವಲ್ಪ ಇಲ್ಲಿಂದ ತಗೋಬೋದು, ಸ್ವಲ್ಪ ಅಲ್ಲಿಂದ ತಗೋಬೋದು, ಫೈನಲ್ ಡಿಸಿಷನ್ ನಾವು ತಗೋಬೋದು. ಕರೆಕ್ಟ್, ತಪ್ಪಿಲ್ಲ. ಅಸ್ಟ್ರಾಲಜಿ ಕೇಳೋದು ತಪ್ಪಿಲ್ಲ. ನಮಗೆ ಈ ಸೊಲ್ಯೂಷನ್ ಪ್ರೊವೈಡರ್ಸ್ ಅಂತ ಸಾಧಾರಣವಾಗಿ ಇವಾಗ ಫೋನ್ ತಗೋತೀವಿ, ಫೋನ್ ಕೆಟ್ಟೋದ್ರೆ ನಾವು ಸರ್ವಿಸ್ ಸೆಂಟ್ರಿಗೆ ಹೋಗ್ತೀವಿ. ಕಂಪ್ಯೂಟರ್ ತಗೋತೀವಿ, TV ತಗೋತೀವಿ, ಆಯಾ ಸರ್ವಿಸ್ ಸೆಂಟ್ರಿಗೆ ಹೋಗ್ತೀವಿ. ಕರೆಕ್ಟ್. ನಮಗೆ ಬದುಕಿಗೆ ಸರ್ವಿಸ್ ಸೆಂಟ್ರ್ಗಳು ಇಲ್ಲ. ಒಂದು ದೇವರು ಅಥವಾ ದೇವಸ್ಥಾನ, ನಮ್ಮ ಪೂರ್ವಿಕರ ನಂಬಿಕೆ ಅದು. ದೇವಸ್ಥಾನಕ್ಕೆ ಹೋದರೆ ಅಟ್ಲೀಸ್ಟ್ ನನ್ನ ಸ್ಟ್ರೆಸ್ ಕಡಿಮೆ ಆಗುತ್ತೆ, ದೇವ್ರು ಏನೋ ಒಂದು ದಾರಿ ತೋರಿಸ್ತಾರೆ, ಅದೊಂದು ನಂಬಿಕೆ. ಅಪ್ಪ ಅಮ್ಮ ಇದ್ದು ಅವ್ರು ನಮಗಿಂತ ಅನುಭವಸ್ಥರಾಗಿದ್ದರೆ ಅವರೊಂದು ಸರ್ವಿಸ್ ಸೆಂಟರ್. ಇಲ್ಲದೆ ಇದ್ದರೆ ನಮ್ಮ ಸರ್ವಿಸ್ ಸೆಂಟರ್ಗಳು ಯಾರು? ಅಸ್ಟ್ರಾಲಜರ್, ವಾಸ್ತುವರು, ಅರ್ಚಕರು, ಇವರೇ ನಮ್ಮ ಸರ್ವಿಸ್ ಸೆಂಟರ್ಸ್. ಸಾಧ್ಯ ಆದಷ್ಟು ಅವರು ತಪ್ಪು ಹೇಳಲ್ಲ. ಅವರ ಅನುಭವಗಳ ಆಧಾರದ ಮೇಲೆ ಅವ್ರು ಚೆನ್ನಾಗಿ ಹೇಳ್ಬೋದು ಅಥವಾ ಚೆನ್ನಾಗಿ ಹೇಳದೇ ಇರ್ಬೋದು, ಅಷ್ಟೇ. ತಪ್ಪು ಹೇಳಲ್ಲ. ಕೆಲವರು ಅದನ್ನ ಉದ್ಯೋಗ ಮಾಡ್ಕೊಂಡಿರ್ಬೋದು, ಪ್ರೊಫೆಷನ್ ಮಾಡ್ಕೊಂಡಿರ್ಬೋದು. ಹಿಂದಿನ ಕಾಲದಲ್ಲಿ ಟೀಚರ್ಸ್ ಎಲ್ಲ ಫ್ರೀಯಾಗಿ ಹೇಳ್ಕೊಡೋರು, ಈಗ ದುಡ್ಡು ತೊಗೊಂಡು ಹೇಳ್ಕೊಡ್ತಾರೆ. ಅರ್ಚಕರು ದುಡ್ಡು ತೊಗೊಂಡ್ರೆ, ವಾಸ್ತು ಕನ್ಸಲ್ಟೆಂಟ್ ಅವ್ರು ದುಡ್ಡು ತೊಗೊಂಡ್ರೆ, ಅಸ್ಟ್ರಾಲಜರ್ ದುಡ್ಡು ತೊಗೊಂಡ್ರೆ ತಪ್ಪಿಲ್ಲ. ಅವ್ರು ಹೇಳುವ ರೈಟು, ಆ ಹೇಳಿದ್ದ ಸಮಯಕ್ಕೆ ತನ್ನ ವಿದ್ಯೆಗೆ ಅದಕ್ಕೊಂದು ಕಾಸ್ಟ್ ಮಾಡಿಕೊಂಡ್ರೆ ತಪ್ಪಿಲ್ಲ. ಕೇಳಿಸ್ಕೊಳ್ಳುವವರ ಅನುಭವ, ಅವ್ರ ಜೊತೆ ಹೋಗಬೇಕಾ ಬೇಡವಾ, ಅವ್ರು ಹೇಳಿದ್ದರ ಡಿಸಿಷನ್ ತೊಗೋಬೇಕಾ ಬೇಡವಾ ಅಂತ. ವಂಡರ್ಫುಲ್. ಅವ್ರು ಯಾರೋ ಒಬ್ಬರು ಹೇಳ್ತಾರೆ, ನೀನು ಶನಿ ಹಿಡಿದಿದೆ, ಈಗ ನಿನಗೆ ಶನಿ ದಶೆ ನಡೀತಾ ಇದೆ ಅಥವಾ 7.5 ನಡೀತಾ ಇದೆ, ನಿನಗೆ ಪರಿಹಾರಗಳು ಇಂತಿಂಥ ಪರಿಹಾರಗಳು ಅಂತ ಹೇಳ್ತಾರೆ. ಅದರಲ್ಲಿ ಕಾಸ್ಟ್ ಇರುವ ಪರಿಹಾರ ಆಗ್ಬೋದು, ಕಾಸ್ಟ್ಲೆಸ್ ಪರಿಹಾರ ಆಗ್ಬೋದು. ಬೆಳಗ್ಗೆ ಎದ್ದು ನೀನು ಆಂಜನೇಯನ ದೇವಸ್ಥಾನಕ್ಕೆ ಹೋಗು ಅಥವಾ ಶನಿ ದೇವಸ್ಥಾನಕ್ಕೆ ಹೋಗು, 10 ಸುತ್ತು ಅಂತ. ಮೂಢನಂಬಿಕೆ ಏನಿಲ್ಲ. ಅಟ್ಲೀಸ್ಟ್ ಬೆಳಗ್ಗೆ ಬೇಗ ಹೇಳ್ತಾರೆ, ಬೇಗ ರೆಡಿ ಆಗ್ತಾರೆ, ಸುತ್ತುತ್ತಾರೆ, ಆಕ್ಟಿವಿಟಿ ಇದೆ. ಆ ಸುತ್ತುವಾಗ ಬಹುಶಃ ಅರಳಿ ಮರ ಅಥವಾ ಆಲದ ಮರದ ಸುತ್ತುವಾಗ ಒಳ್ಳೆ ಆಕ್ಸಿಜನ್ ತಗೊಂಡು ಬ್ರೈನ್ಗೆ ಹೊಳಿಬೋದು ಉತ್ತರಗಳು. ಸೊ ಹಾಗಾಗಿ ಅದನ್ನು ಅವರು ಹೇಳಿರ್ಬೋದು. 7 ದೀಪ ಹಚ್ಚು ಅಂತ ಹೇಳಿರ್ಬೋದು, ಕೊಬ್ಬು ಕರಗಿಸ್ಕೊನ್ನೋ ಬದಲು. ಹೀಗೆ ಏನಾದರೂ ಒಂದಷ್ಟು ಹೇಳಿರ್ಬೋದು. ಯಾವ ಪರಿಹಾರಗಳು ನಮ್ಮ ಜೇಬಿಗೆ, ಪಾಕೆಟಿಗೆ ಸೂಟ್ ಆಗುತ್ತೆ ಆ ಪರಿಹಾರಗಳು ತಗೊಂಡ್ರೆ ಆಯ್ತು. ಪರ್ಫೆಕ್ಟ್. ಸೂಟ್ ಆದರೆ ಸಾಕು. ಕರೆಕ್ಟ್. ನಂಗೆ ಇವತ್ತು ಅಫೋರ್ಡೆಬಿಲಿಟಿ ಇದೆ, ನಾನು ಸ್ವಲ್ಪ ಹಣ ಇದೆ, ನಾನು ಅವ್ರು ಹೇಳಿರುವ ಪರಿಹಾರವನ್ನು ಒಂದು ಶಾಂತಿ ಮಾಡಿಸಿ ಒಂದು 10 ಜನಕ್ಕೋ 20 ಜನಕ್ಕೋ ಊಟ ಹಾಕಿ ಅಂದರೆ ಹಾಕಿದ್ರೆ ಆಯಿತು. ಯಾರಿಗೂ ಅಫೋರ್ಡೆಬಿಲಿಟಿ ಇಲ್ಲ, ನಮಸ್ಕಾರ ಮಾಡಿಬಿಟ್ಟು ಬಂದರೆ ಆಯಿತು. ಎರಡೂ ಪರಿಹಾರವೇ. ಗಿಲ್ಟ್ ಅಲ್ಲೇನು ಇರಬೇಕಾಗಿಲ್ಲ, ಓ ನಾನು ಅದು ಮಾಡಿಲ್ಲ ಹಾಗಾಗಿ ನನಗೆ ಪರಿಹಾರ ಸಿಗೋದಿಲ್ಲ ಅನ್ನುವ ಗಿಲ್ಟ್ ಬೇಡ. ಇಲ್ಲ. ಫ್ಯಾಂಟಾಸ್ಟಿಕ್. ನಿರಾಳ. ಈ ನಿಮ್ಮ ಮಾತುಗಳು ಕೇಳಿ ಎಷ್ಟೋ ಮನಸ್ಸುಗಳಿಗೆ ನಿರಾಳ ಆಗಿರುತ್ತೆ. ಕೈ ಮುಗಿದ್ರೆ ಮನಸ್ಫೂರ್ತಿಯಾಗಿ ಥ್ಯಾಂಕ್ಸು ಸಾರಿ ಹೇಳಿಬಿಟ್ರೆ ಎಲ್ಲವೂ ಸರೋಗುತ್ತೆ. ಮಂತ್ರ ಇದು. ಇದ್ರೆ ಭಾರ ಜಾಸ್ತಿ. ಅದು ಹೊರಕ್ಕೆ ಹಾಕಿದ್ರೆ, ಯಾರಿಗೋ ಥ್ಯಾಂಕ್ಸ್ ಹೇಳಿಲ್ಲ, ತುಂಬ ವರ್ಷಗಳಿಂದ ಹೇಳಿಲ್ಲ, ಒಂದ್ಸಲ ಮನಸ್ಫೂರ್ತಿಯಾಗಿ ಅವ್ರಿಗೇ ಹೇಳಬೇಕು ಅಂತೇನಿಲ್ಲ, ಕೈ ಮುಗಿದು ನನ್ನ ಮನಸ್ಸಿಂದ ಆ ಗಿಲ್ಟನ್ನು ತೆಗೆದ್ರೆ ಸಾಕು. ಯಾರಿಗೋ ಸಾರಿ ಕೇಳಿಲ್ಲ, ನನ್ನ ಮನಸ್ಸಿಂದ ತೆಗೆದ್ರೆ ಸಾಕು, ಅವ್ರಿಗೂ ರೀಚ್ ಆಗಿದ್ರೆ ಫಂಟಾಸ್ಟಿಕ್. ಆದರೆ ಈ 2 ದೊಡ್ಡ ಶಕ್ತಿಗಳು, ಅದರಲ್ಲೂ ಗ್ರ್ಯಾಟಿಟ್ಯೂಡ್ ಅನ್ನೋವಂಥದ್ದು, ಇದೆರಡೂ ಗ್ರ್ಯಾಟಿಟ್ಯೂಡೇ. ಬ್ಯೂಟಿಫುಲ್. ನಿಮ್ಮ ಮಾತುಗಳು ಎಷ್ಟು ಸಮಾಧಾನ ತಂದು ಕೊಡುತ್ತೆ. ನಮ್ಮ ವೀಕ್ಷಕರು ಅಷ್ಟಿಲ್ಲದೆ ಅಷ್ಟನ್ನು ಫಾಲೋ ಮಾಡ್ತಾ ಇಲ್ಲ ನಿಮ್ಮನ್ನು. ಎಷ್ಟೋ ಬಾರಿ ಕೇಳ್ತಾರೆ ನಿಮ್ಮನ್ನು ಭೇಟಿ ಮಾಡಬೇಕು, ಬಂದು ಮಾತಾಡಬೇಕು, ಇನ್ನೊಂದಷ್ಟು ಎಪಿಸೋಡ್ಗಳು ಹಾಕಿ ಅಂತ. ನಾವು ಬ್ಯಾಕ್ ಟು ಬ್ಯಾಕ್ ಒಂದನ್ನೇ ಹಾಕೋಕ್ಕಾಗಲ್ಲ, ಬೇರೆ ವಿಚಾರಗಳು ಇದೆ ಅನ್ನೋ ಕಾರಣಕ್ಕೆ ಬೇರೆ ಸಬ್ಜೆಕ್ಟ್ಗಳನ್ನ ಅಡ್ರೆಸ್ ಮಾಡ್ತಾ ಇದ್ದೀವಿ. ಸೊ ಆನ್ ದಿಸ್ ನೋಟ್ ನಮ್ಮ ವೀಕ್ಷಕರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಇನ್ನು ಸ್ವಲ್ಪ ದಿನಗಳಲ್ಲೇ ಯೋಗಾತ್ಮ ಶ್ರೀಹರಿ ಅನ್ನುವ ಎಕ್ಸ್ಕ್ಲೂಸಿವ್ ಯೂಟ್ಯೂಬ್ ಚಾನಲ್ ನಿಮಗಾಗಿ ಬರ್ತಾ ಇದೆ. ನಿಮ್ಮ ಮನಸ್ಸಿಗೆ ಸಮಾಧಾನ ನೀಡುವಂತಹ ಎಲ್ಲ ವಿಚಾರಗಳನ್ನ ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಯೋಗಾತ್ಮ ಶ್ರೀಹರಿ ಅವರು ಮಾತಾಡ್ತಾರೆ. ಸ್ವಲ್ಪ ದಿನದಲ್ಲೇ ಲಾಂಚ್ ಆಗುತ್ತೆ. ಅದರ ಅಪ್ಡೇಟ್ಸ್ನ ಮಾಧ್ಯಮದಲ್ಲಿ ನೀವು ನೋಡ್ತಾ ಇರಿ.
ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟು ಒಳ್ಳೆಯ ಅಂಶಗಳನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಕ್ಕೆ. ನಮಸ್ಕಾರ. ಥ್ಯಾಂಕ್ ಯು.